This is macadamia nut. Will be converted to the desired. If it is an old tree, so for example, some sir told not 12 years butterfruit bittila anta. So now you cannot do for particular one branch for this tree. See here and all, I cannot go on grafting. It's too much. Head it back. Not a we can't do. Okay, head it back. It will grow. For that you can do. But that will pick up very nicely. See, this is within 3 years. So we can do the same thing for our tree. It will pick up very nicely because the root is very strong. It's already established tree. The energy is more here. It will pick up within. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫ್ಯೂಚರಲ್ಲಿ ಈಗ ನೋಡಿ ಎರಡು ಇಷ್ಟು ಹತ್ರ ಬಂತು. ಓಕೆನಾ, ಇದರಲ್ಲೇ ನೀವು ಒಂದನ್ನು ಇಟ್ಕೊಂಡು ಒಂದನ್ನು ತೆಗಿಬೇಕು ಸ್ವಲ್ಪ ವರ್ಷ ಆದಮೇಲೆ. ಸೊ ಸಿಂಪಲ್ ಸಮ್ ರೂಲ್. ಓಕೆನಾ. ಸೊ ನೀವು ಒಳಗೆ ಹಿಂಗೆ ನಿಂತಾಗ ಸೊ ಯಾವ ಬ್ರಾಂಚ್ ಓಪನ್ ಮಾಡಿದ್ರೆ ನಿಮಗೆ ಲೈಟ್ ಬರುತ್ತೆ ಅನ್ನೋದು ನೋಡ್ಕೋಬೇಕು. ನೀವು ಮೇನ್ ಸ್ಟೆಮ್ಮನ್ನು ನೀವು ಹೆಡ್ ಬ್ಯಾಕ್ ಮಾಡಿದ್ರು ಏನು ತೊಂದರೆ ಇಲ್ಲ. ಸೊ ತುಂಬ ಇದು ಬರುತ್ತೆ ಅಂತ. ಕೆನೋಪಿ ಮ್ಯಾನೇಜ್ಮೆಂಟ್ ಯಾಕೆ ಇವಾಗ ನೋಡಿ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಈಗ ನೀವೇ ಎಲ್ಲ ಎಷ್ಟು ಹೇಳಿದ್ರಿ 15 to 20. ಸಿ ನಾವು 25 to 25, 25 to 30 ಹಾಗೆ ಹೇಳಿರ್ತೀವಿ. ನೀವು 25 ಹಾಕಿ ಇದೇ ಒಂದು ಫುಲ್ ಕವರ್ ಆಗಿಬಿಟ್ರೆ ಟಚ್ ಆದರೆ ಎಲ್ಲ ಇದಕ್ಕೆ ಬಂದಿದ್ದ ರೋಗ ಫುಲ್ ಅದಕ್ಕೆ ಬರುತ್ತೆ. ದಟ್ ಈಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್, ಪೇಸ್ಟ್ ಆ್ಯಂಡ್ ಎವ್ರಿಥಿಂಗ್, ದ ಸ್ಪೇಸಿಂಗ್, ಕ್ರೌಡಿಂಗ್. ಓಕೆನಾ. ಸೊ ಬಿಕಾಸ್ ನಾನು ಅವಾಗ ಹೇಳ್ತಿದ್ದಂಗೆ ಹೀಟ್ ಜಾಸ್ತಿ ಆದಷ್ಟು ಅವು ಬ್ರೀಡ್ ಜಾಸ್ತಿ ಆಗ್ತವೆ. ಓಕೆನಾ. ಸೊ ದೀಸ್ ಆರ್ ದ ಪೆಸ್ಟ್ ಇನೋಕ್ಲಮ್. ಸೊ ಕ್ಲೀನಾಗಿ ಮೇಂಟೈನ್ ಮಾಡೋದು. ನಾವು ನಾಳೆ ಒಂದು 3 ಸರ್ ಡೆಮೋ ಮಾಡಿ ತೋರಿಸ್ತಾರೆ. ಆಲ್ ಫ್ರೂಟ್ ಪ್ಲಾಂಟ್ಸ್ ವಿಲ್ ರೆಸ್ಪಾಂಡ್ ವೆರಿ ನೈಸ್ಲಿ ಟು ಮ್ಯಾನೇಜ್ಮೆಂಟ್. ಕಟ್ ಮಾಡ್ತಾ ಇರ್ಬೇಕು ನೀವು. ಮತ್ತು ಯಾವತ್ತೂ ಗೊತ್ತಾ, ಇವೆಲ್ಲ ಆಗಿಬಿಟ್ಟು ನಾವೇನು ಮಾಡೋಕ್ಕಾಗಲಿಲ್ಲ. ಫಸ್ಟ್ 3 feet ಏನು ಇಡ್ಬೋದು. ಓಕೆನಾ. ಇಟ್ ಶುಡ್ ನಾಟ್ ಬ್ರಾಂಚ್ ಔಟ್ ಎಟ್ 3 feet ಫಾರ್ ಎಕ್ಸಾಂಪಲ್ ಇಸ್ ದ್ಯಾಟ್. ಓಕೆನಾ. ನಿಮಗೆ ಮೇಂಟೈನ್ ಮಾಡೋದಕ್ಕೂ ಅದು ಪ್ರಾಬ್ಲಮ್ಮು. ಮತ್ತು ನೀವು ಸ್ಟೆಮ್ ಪ್ರೊಟೆಕ್ಷನ್ ಪೇಸ್ಟ್ ಅಂತ ಇರುತ್ತೆ, ಡಿಸೀಸ್ ಹತ್ತು ಬಿಡುತ್ತೆ ಬೇಗ. ಸೊ ಫಸ್ಟ್ 3 feet ಗ್ರೌಂಡಿಂದ ಕ್ಲಿಯರ್ ಮಾಡಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಥರ ನಿಂತಂದರೆ ಫಸ್ಟ್ 3 feet ಬಂದ್ರೂ ತೆಗೆದುಬಿಡಿ. ಬ್ರಾಂಚಿಂಗ್ ಕೆಳಗಿಂದ ಕೊಡಬೇಡಿ, ಸ್ಟಾರ್ಟ್ ಆಗಿ ಆಮೇಲೆ ಬ್ರಾಂಚ್ ಆಗಿ. ಓಕೆನಾ. ಸೊ ಅವೆಲ್ಲ ಯು ಕ್ಯಾನ್ ಅಲೋ. ಹಾಂ. ಸೊ ಆ ಥರ. ಸೊ ಆಮೇಲೆ ಅದೇ ಬ್ರಾಂಚ್ ಆದಂಗೂ ಈಗ ಆಯಿತು. ಒಂದೇ ಕಡೆ ಈ ಥರ 2-3 ಒಂದು ಬೈಯಲ್ಲಿ ಒಂದಿದೆ ಅಂದರೆ ಯಾವ್ದಾರು ಒಂದು ನೋಡಿ ಇದ್ರ ಮೇಲಿರೋ ಆ ಚಿಕ್ಕ ಬ್ರಾಂಚು ಇಟ್ಸ್ ಆಫ್ ವೇಸ್ಟ್, ಐ ಕ್ಯಾನ್ ಟ್ರಿಮ್ ಇಟ್. ಇದೆ ಇಲ್ಲೇ ಇದಿದೆಯಲ್ಲ ಇದ್ರ ಮೇಲಿಂದು ಇಟ್ಸ್ ಆಫ್ ನೋ ಯೂಸ್. ಆಯಿತಾ. ಸೊ ಹಾಗಾಗಿ ನಾನು ನಿಮಗೆ ಟ್ರೀ ಸ್ಟ್ರಕ್ಚರ್ ತೋರಿಸಿ ನಾವೆಲ್ಲ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಅಬೌಟ್ ದ ಡ್ರಿಪ್ ಲೈನ್ ಆಲ್ಸೋ. ನಾವು ಹೇಳ್ತೀವಲ್ಲ ಇಡೀ ತೋಟ ವೀಡ್ ಮಾಡಬೇಕಾ, ಲೋನ್ ವೀಡ್. ಆಯಿತಾ. ಸೊ ಒನ್ಸ್ ದ ಟ್ರೀ ಹ್ಯಾಸ್ ಗ್ರೋನ್ after 3+ years or 4+ years of it, only 3 feet from the stem should be cleaned. ಅಷ್ಟೇ. ಓಕೆನಾ. ವೀಡ್ಸ್ 3 feet ರೇಡಿಯಸ್ ಫುಲ್ ಅಷ್ಟು. ಹೌದು, ಡಯಾಮೀಟರ್. ಓಕೆನಾ. ಅಲ್ಲಿ ಮಾತ್ರ ನಿಮಗೆ ಫೀಡಿಂಗ್ ರೂಟ್ಸ್ ಇರುತ್ತೆ. ಕೆನೋಪಿ ಡ್ರಿಪ್ ಲೈನ್ ಬೆಳೆಸಿ. ಓಕೆನಾ. ನಾವು ಡ್ರಿಪ್ ಲೈನ್ ಹೇಳೋದೇ ಇದು ಕೆನೋಪಿ. ಬಟ್ ತುಂಬ ಆಫ್ಟರ್ 10 years ಆದಮೇಲೆ you need not have to take the canopy also. It's up to this only. Okay, 3 feet. So no, only 3 feet is constant at whatever be the better. It's the standard one. It may go up down because you see ತೆಂಗೆಲ್ಲ ನಿಮಗೆ ತುಂಬ ದೂರ ಹೋಗುತ್ತೆ. 3 feet is a standard for all plants where the feeding roots are there. All fruit plants. Fruit plants. ಅರೆಕ ಚಿಕ್ಕದು ಸರ್. ಅರೆಕ ಇಸ್ ಶಾಲೆ. ಓಕೆನಾ. ನೀವು 1.5 to 2 feet ಅಷ್ಟೇ ಇದ್ರೆ ಸಾಕು. ಈವನ್ ಇಟ್ ವಾಂಟ್ ಗೋ ಡೌನ್ ಆಲ್ಸೋ. ಇಟ್ಸ್ ಲೈಕ್ 3-4 feet. ಸೊ ನೀವು ಕ್ಲೀನ್ನೆಸ್ ವೀಡಿಂಗ್ದು ನೀವು ಇಷ್ಟು ಮಾಡ್ಕೊಂಡ್ರೆ ಸಾಕು. ಇಷ್ಟನ್ನ ಹ್ಯಾಂಡ್ ವೀಡ್ ಮಾಡಿಸ್ಕೊಳ್ಳಿ, ಮಿಕ್ಕಿದ್ದನ್ನು ಬೇಕಾದ್ರೆ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೀವು ಇಡೀ ಇದನ್ನು ಫುಲ್ ನೀಟಾಗಿ ತೋರಿಸ್ಬೇಕು ಅಂತಿಲ್ಲ. ವೀಡ್ ಸಪ್ರೆಸ್ ಮಾಡೋಕ್ಕೆ ಒಂದು ಮೆಥಡು ಗ್ರೀನ್ ಮೆನ್ಯೂರ್ ಕ್ರಾಪ್ಸ್. ಓಕೆನಾ. ಸೊ ನೀವು ಏನೇ ಇರುತ್ತೆ ಸೆಸ್ಬೆನಿಯಾ ಇದು ಅಂತೆಲ್ಲ ಅದಕ್ಕೆ ಹೆಸರಿದ್ದಾವೆ, ಅವೆಲ್ಲ ಯೆಲ್ಲೋ ಕಲರ್ ಫ್ಲವರ್ಸ್ ಬಿಡ್ತವೆ. ಸೊ ಅದನ್ನ ಚಲ್ಲಿ ಬೇಡದೇ ಇರೋ ಪಾರ್ಥೇನಿಯಂ beyond 3 feet. ಬಿಯಾಂಡ್ 3 feet. ಓಕೆನಾ. ಸೊ ಬೇಡದೇ ಇರೋ ಪಾರ್ಥೇನಿಯಮ್ಮು ಅವು ಇವು ಬೆಳೆದು ಹಾಳಾಗೋ ಬದಲು ದೀಸ್ ಆರ್ ಲೈಕ್ ಬಲ್ಕ್ kg ಆ್ಯಂಡ್ ದೆರ್ ಇಸ್ ನಥಿಂಗ್. ನೀವು ಯಾವ ಥರ ಫ್ಲೋ ಮಾಡಿಸಿದಾಗ ಚೆಲ್ಬಿಡೋದು. ಆ್ಯಂಡ್ ವೆನ್ ದೇ ಕಮ್ ಆಫ್ಟರ್ ಮೇ ಬಿ 2 months or 3 months ಲೈಕ್ ಯೆಲ್ಲೋ ಕಲರ್ ಲೀಫ್ ಬರುತ್ತೆ, ಚಾಪ್ ಇಟ್ ಡೌನ್ ಟು ದ ಗ್ರೌಂಡ್ ಅಷ್ಟೇ. So weed manage. We can do mulching there. Yeah, that's the mulching. Green manure. You just have to ಅವ್ರಿಗೆ ಡಿಸ್ಕ್ ಫ್ಲೋ ಹಾಕೊಂಡು ಅವ್ರು ಅದನ್ನು ಕಳಿಸ್ಬಿಡ್ತಾರೆ ಟ್ರ್ಯಾಕ್ಟರ್ ಹೊಡೆದಾಗ. ದ್ಯಾಟ್ ಯು ಕ್ಯಾನ್ ಡೂ ಫಾರ್ ದ ಹೋಲ್ ಏರಿಯಾ ಟು ಕಂಟ್ರೋಲ್ ವೀಡ್ಸ್ ಇನ್ ದ ಪೆರಿನಿಯಲ್ ಥಿಂಗ್ ಅಷ್ಟೇ. ಗೊತ್ತಾಯ್ತಾ. ಯಾವ ಥರ ಪ್ಲಾಂಟ್ಸ್
ಅದೊಂದು 4-5 ಇದಾವೆ ಮೇಡಮ್. ನಾನು ನಿಮ್ಗೆ ಹೆಸರು ಕೊಡ್ತೀನಿ. ನಿಮ್ಗೆ ಗ್ರೀನ್ ಮೆನ್ಯೂರ್. One question regarding the branches you told. If any branch has given fruit this year, does that branch not give fruit next year? Is it? There is nothing like that, but there is science actually there also. So for example, ನಿಮ್ಗೆ ಹಲಸಲ್ಲಿ ಪ್ಲಾಂಟ್ ಹೋಗೋದು ಕೊಡುತ್ತೆ, ಹಣ್ಣು ಈ ತರ ಬ್ರಾಂಚ್ ಅಲ್ಲಿ ಇಲ್ಲಿ ಬಿಡುತ್ತೆ. ಓಕೆನಾ? ಸೊ ಅದೆಲ್ಲ ಕೆಲವೊಂದು ಇದೆ, ಸ್ವಲ್ಪ ಸೈನ್ಸ್ ಇದೆ ಅದರಲ್ಲಿ. ಹಾಗೇನಿಲ್ಲ ಮೇಡಮ್, ಮ್ಯಾಂಗೋಗೆ ನಿಮ್ಗೆ ಹೊಸ ಬ್ರಾಂಚ್ ಬಂದ್ರೆ ಅದ್ರಲ್ಲಿ ಹೂ ಬಿಟ್ಟೇ ಬಿಡುತ್ತೆ. ಬಟ್ ನೀವು ಹಳೆ ಬ್ರಾಂಚಿನ ಅದೇ ಯಾವತ್ತೂ ಮಾಡ್ಬೇಕಾದ್ರೆ ಇಂಟೆನ್ಸಿವ್ ಆಗಿ ಮಾಡಬೇಡಿ, ಗಿಡಕ್ಕೆ ನಂಜಾಗತ್ತೆ ಅಂತ ಹೇಳ್ತಾರೆ ಅವರು, ತಪ್ಪೋಗುತ್ತೆ. ನೀವು ತುಂಬಾ ಪ್ರೂವ್ ಮಾಡಿದ್ರೆ ನೋಡ್ಕೊಂಡು ಅವಾಗ ಮತ್ತೆ ಯಾವಾಗ ಮಾಡ್ಬೇಕು ಅದು ಕ್ವಶನ್ ಕೇಳಿಲ್ಲ ನೀವು. ಆಫ್ಟರ್ ಫ್ರೂಟಿಂಗ್, which is the season to prune after it has been fruited. Is it too late for mangoes now? No, you can do, because this is a rainy season. It's good you can prune now. No, So after the first fruiting. after the fruiting season. Did you pluck the fruit after that? No, every year you should prune. Every year You should prune. That's what I'm saying. That is canopy management. Or else it will become very big. Every year. See, these are all 20-25-year-old. Can you see that? remove the fruits and then you should. Then harvest. Yeah. After the season. If these cuttings can be mulched with the same thing. You can, but only when you see the disease, ma'am. If that If leaves there is are no disease, then we can. yeah, then you can do. It's all green manure only. Okay. So these are some of the handy tips. So anyway, canopy management. Tomorrow we will take an example of a tree, and we are going to see that. See, these are all 20-25-year-old. Still looks handy because of that. Otherwise, it will be like. ಇಟ್ಕೊಳ್ಳಿ ಯಾರಾದರೂ, you don't mind. See, so this is amla graft, okay. So the maintenance in the field after planting, so this is one of the major aspects, okay. You can see here the grafting is done here. Can you see the graft union? And you get a small sprout here, okay. So this is not part of the graft, this is below the graft union. So what happens is, when you do not remove it at this stage, so what happens is this grows very fast, okay, because this is connected to the main root system, whereas this one it is grafted, disconnected. So this is not strongly united to the mother plant, okay. So this is called root stock, this is called scion. So anything that comes below this scion, you have to remove it. Scion, This is called scion. Scion means young one. Okay. ಇವರು ಮಹಾರಾಜರು ಸಯಾನ್ ಅಥವಾ ಸಯಾನ್. ಸಯಾನ್ ಇದು ವಿ ನೋ ದಿ pedigree of this particular the stick, okay, mother plant. So very important thing is you have to keep removing the growth that comes below the graft union, otherwise this grows very fast. This will suppress this, and you'll be very happy that the plant is coming very nicely, but this will be suppressed and this will only come. That is nati gida, which is not commercially viable. ಗ್ರಾಫ್ಟೆಡ್ ಎಷ್ಟು ವರ್ಷದಲ್ಲಿ ಬರ್ತಾ ಇದೆ ಸರ್ ಬೆಟ್ಟದಲ್ಲಿ? ಬೆಟ್ಟದಲ್ಲಿ 2 years ಬರುತ್ತೆ. 2 years. For 1 year, sir. 1 year ತನಕ ನೋಡ್ಕೊಂಡು. 1 year ಅಂದರೆ 1 year 2 years ಸ್ವಲ್ಪ ನೋಡ್ಕೋಬೇಕು. ಒನ್ಸ್ ಇನ್ 15 days ಜಸ್ಟ್ ಹಾಗೇನೆ ನೋಡಿಕೊಂಡ್ರೆ ಸಾಕು. ಸೊ ದಟ್ ಈಸ್ ದಿ ಮಿನಿಮಮ್ ಮೇಂಟೆನೆನ್ಸ್. Root stock ಅಲ್ಲಿ there should be no leaves. No. Even in this there should not be leaves. Why? Because leaves will dry off and it don't have any energy. ಚಿಗುರ್ಬೇಕು ನಮಗೆ. Okay. So ಕಡ್ಡಿ ಅಷ್ಟೇ. Okay. So see, the one thumb rule for this is this transparent sap. Can you see the sap? ಅಲ್ಲಿ ವೈಟ್ ಕಲರ್ದು ಒಂದು ಒಳಗಡೆ ಈ ಸ್ಯಾಪ್ ಇದೆಯಲ್ಲ, ಅಲ್ಲಿ ಕಾಣಲಿವರೆಗೂ ಕೆತ್ತಬೇಕು. ದಿಸ್ xylem. ಅಲ್ಲ, ಮಧ್ಯದಲ್ಲಿ ಒಂದು ಸ್ಯಾಪ್.
ಅದು ಕಾಣಿಸಲಿವರೆಗೂ ಕೆತ್ತಬೇಕು. ಅಟ್ ವಾಟ್ಸ್ ಟಿಲ್ ವಾಟ್ಸ್ ಈ ತೆಳ್ಳಗೆ ಬರಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಆಗುತ್ತೆ. ನೀವು ಯಾವ್ದಾದ್ರು ನಾರ್ಮಲ್ ಕಡ್ಡಿನ ತೆಗೆದು ಕೆತ್ತಾ ಇರಿ. ಸೊ ಅಟ್ಲೀಸ್ಟ್ ಆ ಥಿನ್ ಸ್ಲೈಸ್ ಕಾಣಿಸ್ಬೇಕು, ಬಿಕಾಸ್ ದ್ಯಾಟ್ ವಿಲ್. ಸೊ ಇದು ಗ್ರೀನ್ ಹೌಸು. ಸೊ ಗ್ರೀನ್ ಹೌಸಲ್ಲಿ ಜನರಲಿ ನರ್ಸರಿನಲ್ಲಿ ಏನು ಮಾಡ್ತೀವಿ, ಪ್ರಾಪಗೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ದೊಡ್ಡ ದೊಡ್ಡ ಗ್ರೀನ್ ಹೌಸ್ಗಳಲ್ಲಿ ವೆಜಿಟೇಬಲ್ಸ್ ಬೆಳಿಲಿಕ್ಕೆ, ಫ್ಲವರ್ಸ್ ಬೆಳಿಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ನಾವು ಈ ಗ್ರೀನ್ ಹೌಸಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಗ್ರಾಫ್ಟಿಂಗ್ ಅದೆಲ್ಲ ಮಾಡಲಿಕ್ಕೆ. ಸೊ ಸಕ್ಸಸ್ ರೇಟ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು, ಒಳ್ಳೆ ಗ್ರೋತ್ ಬರಲಿ ಅಂತ. ಸೊ ಈ ಒಂದು ಮೈಕ್ರೋ ಕ್ಲೈಮೇಟನ್ನು ಕ್ರಿಯೇಟ್ ಮಾಡಿಕೊಂಡು ಸೊ ಇಲ್ಲಿ ನಾವು ಗ್ರಾಫ್ಟಿಂಗ್ ಮಾಡ್ತೀವಿ. ಓಕೆ, ಸೊ ನೋಡಿ ಉದಾಹರಣೆಗೆ ಇದು ಇಲ್ಲಿ ನಾವು ಇಲ್ಲಿ ಬಟರ್ ಫ್ರೂಟನ್ನು ಗ್ರಾಫ್ಟಿಂಗ್ ಮಾಡಿದ್ದೀವಿ, ಆಯಿತಾ. ಇದು ಸಾಫ್ಟ್ವೇರ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಇದ್ರೊಳಗಡೆ ಹೊರಗಡೆಗಿನ್ನ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತಾ? ಏನು ಹೆಂಗೆ ಅನ್ಸುತ್ತೆ? ಟೆಂಪ್ರೇಚರ್ ಕಡಿಮೆ, ಹ್ಯುಮಿಡಿಟಿ ಜಾಸ್ತಿ ಅಲ್ವಾ? ಸೊ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ಇದು ಏನು ಕೂಡ್ಕೊಳ್ಳೋದು ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ, ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ. ಸೊ ನಾವಿಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೀವಿ, ಬೆಣ್ಣೆ ಥರ ರೆಡಿ ಮಾಡಿಬಿಟ್ಟು ಇಲ್ಲಿ ಸ್ಲಿಟ್ ಮಾಡಿ ಅದರೊಳಗಡೆ ಇಟ್ಟು ಪ್ಲಾಸ್ಟಿಕ್ ಕಟ್ಟಿದ್ದೀವಿ. ಸೊ ಅದು ಏನಾಗುತ್ತೆ, ಕಸಿ. ಈಗ ನಾವು ಏನಾದ್ರು ಕೈ ಮುರಿದೋದ್ರೆ ಗ್ರಾಫ್ಟಿಂಗ್ ಮಾಡ್ತಾರಲ್ಲ, ಜೋಡಿಸ್ತಾರಲ್ಲ, ಅದೇ ರೀತಿ ಇದನ್ನು ಕೂಡ, ಆಯಿತಾ. ಸೊ ಇಲ್ಲಿ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ, ಗ್ರೋತ್ ಫಾಸ್ಟಾಗಿ ಬರುತ್ತೆ. ಹಾಗಾಗಿ ಈ ಗ್ರೀನ್ ಹೌಸಲ್ಲಿ ಬೆಳೆಸ್ತೀವಿ. ಇನ್ನೂ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಆಗಲಿ ಅಂತ ನಾವು ಇದನ್ನು ಹಾಕ್ತೀವಿ, ಪ್ಲಾಸ್ಟಿಕ್ಕನ್ನು ಮೇಲ್ಗಡೆ ಹಾಕ್ತೀವಿ. ಸೊ ಇದು ಜಸ್ಟ್ ಇನ್ಫಾರ್ಮೇಷನ್ಗೆ, ಇದು ಈ ಸಿಲೆಬಸ್ಸಲ್ಲಿ ಅದೇನು ಇಟ್ಸ್ ನಾಟ್ ಇನ್ಕ್ಲೂಡೆಡ್. Anyway, for information, how we make the plant. Are there perforations in the plastic, sir, or is it just completely covered? There is no need to Perforate, is it? perforate it because we need humidity, more humidity. You don't sort of get choked. No, there is some, the ventilation. ಏನಂದ್ರೆ ನಿಮಗೆ ಡಿಸೈಡ್ ಇದು ಇಟ್ಸ್ ಅಸೆಕ್ಷುವಲ್ ಇದು. ಈಗ ಅದೇ ಫಾರ್ ಎಕ್ಸಾಂಪಲ್ ಈಗ ಬೀಜದಿಂದ ರೂಟ್ ಸ್ಟಾಕ್ ರೈಸ್ ಮಾಡ್ಕೋಬೇಕು. ದಟ್ ಈಸ್ ಅನ್ವಾಂಟೆಡ್ ಫಾರ್ ಅಸ್, ಬಟ್ ರೂಟ್ ಇಸ್ ರಿಕ್ವೈರ್ಡ್. ಸಿ ಮಲ್ಲಿಕಾನ ನೀವು ತಿಂದ್ರೆ, ಮ್ಯಾಂಗೋ ಮಲ್ಲಿಕಾ ಸೀಡ್ನ ನೀವು ಪ್ಲಾಂಟ್ ಮಾಡಿದ್ರೆ ಮಲ್ಲಿಕಾನೇ ಅದೇ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಗ್ಯಾರಂಟಿ. ಇಟ್ಸ್ ಅ ಚಾನ್ಸ್. ಸೊ ಹಿಯರ್ ವಿ ಡೋಂಟ್ ವಾಂಟ್ ಟು ಟೇಕ್ ದಟ್ ಚಾನ್ಸ್. ಬರೋದಿಲ್ಲ ನಾವು ಹೇಳಲ್ಲ, ಬರಬಹುದು, ಬಟ್ ನೀವು ಏನು ಹಣ್ಣು ತಿಂದಿರ್ತೀರಾ ಸೇಮ್ ಕ್ವಾಲಿಟಿ ಬರಲ್ಲ. ಬಟ್ ದಿಸ್ ಅಸೆಕ್ಷುವಲ್ ಆರ್ ದಿಸ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮಲ್ಲಿಕಾ ಟ್ರೀಯಿಂದಾನೇ ಒರಿಜಿನಲ್ ಮಲ್ಲಿಕಾ ಟ್ರೀನ ಸಯಾನ್ ಅಂತ ಏನು ಸಯಾನ್ ತಗೊಂಬಂದು ಮೇಲಿನ ಪೋರ್ಷನ್, ಈ ಬೀಜದ್ದು ಯಾವ್ದ್ರದ್ದು ಬೇಕಾದ್ರೂ ಬೇಗ ಬೆಳೆಯುವಂತ ಯಾವುದೇ ಬೀಜದಿಂದ ಗಿಡನ ಬೆಳೆಸ್ಕೋಬಹುದು. ದಟ್ ಈಸ್ ರೂಟ್ ಸ್ಟಾಕ್. ಬೆಳೆದಿದ್ದಾದ್ಮೇಲೆ ಅದರ ಸೈಜು ಇವರು ಕತ್ತರಿಸ್ಕೊಂಡ್ ಬರ್ತಾರಲ್ಲ, ಮಲ್ಲಿಕಾ ಮೇಡಮ್ ಹೇಳ್ದಂಗೆ ಮಲ್ಲಿಕಾ ಒರಿಜಿನಲ್ ಇವಾಗ ಗಿಡ ಏನ್ ತಿಂತಾ ಇದ್ದೀರಿ ಅದರ ಸಯಾನ್ ಬೇಕು ನಮ್ಗೆ. ಅದರಿಂದ ಬೀಜದಿಂದ ಗಿಡ ಮಾಡೋದಿಲ್ಲ ನಾವು. ಮೇಡಮ್ ಹೇಳ್ದಾಗೆ ಕ್ವಾಲಿಟಿ ಅದೇ ಬರ್ಬೇಕು ಅಂತ ಏನಿಲ್ಲ, ಮಿಕ್ಸ್ ಆಗ್ಬಹುದು. ಅದರ ಸಯಾನ್ ತಗೊಂಬಂದಾಗ ಅದೇ ಸೈಜಿನ ಸಯಾನ್ ತಗೊಂಬಂದು ಈ ಬೀಜದ ಸೈಜು, ಬೀಜದಿಂದ ಬಂದಂತ ಗಿಡದ ಸೈಜ್ ಜಾಸ್ತಿ ಆದಾಗ ಅದನ್ನ ಇದಕ್ಕೆ ಗ್ರಾಫ್ಟ್ ಮಾಡಿದಾಗ ಇದರಿಂದ ಬರ್ತಕ್ಕಂಥ ಗಿಡ ಒರಿಜಿನಲ್ ಇದಾಗಿರುತ್ತೆ, ಪ್ಯೂರ್ ಮಲ್ಲಿಕಾ ಅಂತ ಮೇಡಮ್. ಫಾರ್ ಎಕ್ಸಾಂಪಲ್ ಸಿ ನುಗ್ಗೆಕಾಯಿ, ನುಗ್ಗೆ ಗಿಡದಲ್ಲಿ ನಿಮ್ಗೆ ಸೀಡಿಂದ ಬರೋದ್ರಲ್ಲೇ ಒರಿಜಿನಲ್ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗಿದೆ ಔಟ್ ಆಫ್ ದ ರಿಸರ್ಚ್. ಸೊ ನಾವು ಅದನ್ನ ಸೀಡಿಂದಾನೆ ಮಾಡ್ತೀವಿ. ನುಗ್ಗೆ ನಾರ್ಮಲಿ ಗ್ರಾಫ್ಟ್ ಮಾಡಲ್ಲ, ಪ್ಲೀಸ್ ಅದನ್ನ ನೀವು ಡಿಫರೆನ್ಸ್ ತಿಳ್ಕೊಳ್ಳಿ ಫಸ್ಟ್. ನುಗ್ಗೆನಲ್ಲಿ ನಮ್ಗೇನು ಸಮಸ್ಯೆ ಇಲ್ಲ, ಮೇಡಮ್ ಹೇಳಿದಾಗ ನಾವು ಗಿಡ ಮಾಡ್ಕೋತೀವಿ. ಇದು ಸಾಕು, ಇದನ್ನ ಗ್ರಾಫ್ಟ್ ಮಾಡೋ ಅಗತ್ಯ ಇಲ್ಲ. ಅದರ್ ಥಿಂಗ್ಸ್ ಯು ಶುಡ್ ಡೂ ಲೈಕ್ ದಿಸ್. ಸೊ ಇದು ಸಿ ದ ಡಿಫರೆಂಟ್ ಡೆವಲಪ್ಮೆಂಟ್ ಸ್ಟೇಜಸ್, ಫಸ್ಟ್, ಸೆಕೆಂಡ್, their successful and rejecting one. Rejected one also you have to see. Rejected ಇಲ್ಲ ಇದಾಗಿರುತ್ತೆ. ಸೊ ನಿಮಗೆ ಅರೌಂಡ್ ಮಿನಿಮಮ್ 145 ಡೇಸ್ ಅಂತೂ ಬೇಕು ಚಿಗುರಕ್ಕೆ ಅಥವಾ ಸೆಟ್ ಆಗಿದೆ ಅಂತ ನೋಡಕ್ಕೆ. ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಹಾರ್ಡನಿಂಗ್, ದೆನ್ ವಿ ವಿಲ್ ಕೀಪ್ we are rejecting also. Unsuccessful one reject ಮಾಡ್ತೀವಿ.
ಬೇರೆ ನರ್ಸರಿಗಳಲ್ಲಿ ಟೆಕ್ನಿಕ್ ಬೇರೆ ಹೇಳ್ಕೊಡ್ತೀವಿ. ಇದರಲ್ಲಿ ಗ್ರಾಫ್ಟಿಂಗ್ ಮಾಡಿದಾಗ ಈ ರೀತಿ, ತೆಂಗು ಬಂದಾಗ ಬೇರೆ ಹೇಳ್ಕೊಡ್ತೀನಿ ನಾನು, ಅಡಿಕೆನಲ್ಲಿ ಬೇರೆ ಹೇಳ್ಕೊಡ್ತೀನಿ. ಗ್ರಾಫ್ಟು ಕಸಿ ಕಟ್ಟುವಂಥದ್ದು ಬಂದಾಗ ಗ್ರಾಫ್ಟಿಂಗ್, ದಿಸ್ ಇಸ್ ದ ಟೆಕ್ನಿಕ್ ಯು ಹ್ಯಾವ್ ಟು ಫಾಲೋ. ರೂಟ್ ಬ್ರಾಂಚ್ ಅನ್ವಾಂಟೆಡ್ ಎನಿವನ್ ಇಲ್ಲಿ ತಂದು ಇಲ್ಲಿ ಹಾರ್ಡನಿಂಗ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಹಾರ್ಡನ್ ಆದ್ಮೇಲೆ ಸ್ವಲ್ಪ ಫೀಲ್ಡ್ ಕಂಡೀಷನ್, ಆಮೇಲೆ ನೀವು ನಿಮ್ಮ ಫೀಲ್ಡ್ ಅಲ್ಲಿ ಹಾಕೋಬಹುದು. ಇದೇ ಫೀಲ್ಡ್ ಸರ್ ಆಲ್ಮೋಸ್ಟ್ ಗ್ರಾಫ್ಟಿಂಗ್ ರೂಟ್ ಸ್ಟಾಕ್ ಆಗುತ್ತೆ, ಸ್ಟ್ರೈಟ್ ಅವೇ ಪ್ರಾಕ್ಟಿಕಲ್ ಹೋದಾಗ ಅಲ್ಲೇ ಅವ್ರ ಡೌಟ್ ಕ್ಲಿಯರ್. ಬನ್ನಿ 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 ಪ್ಲೀಸ್ ಕೋಪರೇಟ್. ಬನ್ನಿ ಬೇಗ ಬೇಗ ಬನ್ನಿ. ಹಾ ಇದೆ ನೋಡಿ, ಇದು ನಾನು ಆಮ್ಲ ಅಂದೆ ಅಲ್ಲ, ಡಿಫ್ರೆಂಟ್ ಗ್ರಾಫ್ಟ್ ಏನಿದ್ರೆ ಡಿಫ್ರೆಂಟ್ ಗ್ರಾಫ್ಟ್ಸ್ ಏನಿಲ್ಲ ಸದ್ಯಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಗ್ರಾಫ್ಟ್ ಆಗಿದ್ದು ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ, ಇಲ್ಲಿ ನೋಡಿ, ಇಲ್ಲಿ ವಿ ಶೇಪ್ ಕೂಡ್ಕೊಂಡಿದೆ, ಇದು ಗಟ್ಟಿಯಾಗಿದೆ. ಇದು ಎಷ್ಟು ಗಟ್ಟಿಯಾಗಿದೆ ನೋಡಿ, ನಾನು ಟಾಪ್ ಹಿಡ್ಕೊಂಡ್ರು ಕೆಳಗಡೆ ಬೀಳ್ತಾ ಇಲ್ಲ. ಸೊ ಇಟ್ಸ್ ದ ನೇಚರ್ ವಂಡರ್. ದ ಜಾಯಿಂಟ್ ವಿಲ್, ಈಗ ನೀವು ಅನ್ಸ್ಬೋದು ಇದು ಬೇರೆ ಅದು ಬೇರೆ ಅಂತ, ಬಟ್ ಇಟ್ ವಿಲ್ ಬಿ ವೆರಿ ಸ್ಟ್ರಾಂಗ್. ಓಕೆನಾ? ಸೊ ಈಗ ಅಪ್ಪರ್ ಪಾರ್ಟ್, ಸೊ ವೆನ್ ದ ಸ್ಟ್ರಾಂಗ್. ಆಮ್ಲದಲ್ಲಿ ನಾನು ಹೇಳ್ದಂಗೆ ಇಲ್ಲಿ ಕೆಳಗಡೆ ಬರುತ್ತೆ. ಓಕೆನಾ? ಸೊ ಇಫ್ ಯು ಕ್ಯಾನ್ ಸಿ ಇಟ್ ಸಮ್ವೇರ್, ಇಟ್ ಈಸ್ ವೆರಿ ಮಚ್. ಇದೆಯೇನೋ ತೆಗ್ದಿದ್ದಾರೆ, ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದಾಗಿ ಬಂತಿದೆ ಅಲ್ಲ, ಆಮ್ಲದಲ್ಲಿ ಅದು ಸ್ವಲ್ಪ ಜಾಸ್ತಿ. ನಾವು ನರ್ಸರಿ ಮೇಂಟೈನ್ ಮಾಡ್ತಾ ಇರೋದಕ್ಕೆ ನಮ್ಮವರು ಕಂಟಿನ್ಯೂಸ್ ಇದನ್ನ ಮಾಡ್ತಾ ಇರ್ತೀವಿ. ಬಟ್ ನೀವು ಒಂದ್ಸಲಿ ಸೋ ಮಾಡಿದಾಗ ಅಟ್ಲೀಸ್ಟ್ 1 year ನೋಡ್ತಾ ಇರಿ, ಬಿಕಾಸ್ ಈವನ್ ದೋ ಇಟ್ ಈಸ್ ಜಾಯಿಂಟ್, ನಿಮಗೆ ಗ್ರಾಫ್ಟ್ ಯೂನಿಯನ್ ಕಾಣಿಸುತ್ತೆ. ಓಕೆನಾ? saying that the below, if it grows, it's unhealthy. Yeah, You have to remove it. you should remove. That's what. ಆಯ್ತಾ? ಬನ್ನಿ ಹಿಂಗೆ ಹೋಗೋಣ. ಕೈಯಲ್ಲೇ ಹಿಂಗೆ ಅಂದ್ಬಿಡಿ ಸರ್, ಸೌರ್ ಬಿಡಿ. ಆ ಕಡೆ ಕೆಳಗಡೆ ಇರೋ ಪ್ಲಾಂಟ್ನ ಸೌರ್ ಬಿಡಿ. ಟರ್ಮರಿಕ್ ಇಲ್ಲ, any ginger can you see here? Sir, ಅದೇ ಅಲ್ಲಿ grafting ಏನ್ ಮಾಡಿರ್ತೀವಿ ಅದನ್ನ ಡೈರೆಕ್ಟ್ ಓಪನ್ Below is ginger, top is turmeric. ಹಾರ್ಡನಿಂಗ್ ಮಾಡಬೇಕು. ಡೈರೆಕ್ಟ್ Just kidney. ನಾಟ್ ರಿಕ್ವೈರ್ಡ್. ನಾವೇನೇ ಆಗಲಿಲ್ಲ. ನೀವು ಏನಾದ್ರೆ ನಿಮ್ದು ಮಾಡಬೇಕು ಅಂತಂದ್ರೆ ಈಗ ಚಿಕ್ಕದಿಂದ ಸೊ ಕೋಕೋನಟ್ ಒಳಗಡೆ ಏನೇನು ಹಾಕ್ಬೋದು ಅಂತ, ಪೆಪ್ಪರು, ಸ್ವಲ್ಪ ಯಾರು ಇಂಟ್ರಾಕ್ಟ್ ಮಾಡಬೇಡಿ. ಪೆಪ್ಪರು, ಕ್ಲವ್, ಮತ್ತೆ ಮತ್ತೆ ನಮ್ಮ ತಾಡಮಮ್ಮು, ಆಯ್ತಾ? ಸೊ ನಟ್ಮೆಗ್ಗು, ಕೋಕೋ. ನೋಡಿ, ಕೋಕೋನಟ್ ಒಳಗಡೆ ಇಷ್ಟೆಲ್ಲ ನಾವು ಬೆಳ್ಕೊಳ್ಬೋದು. ಬಿಕಾಸ್ ಆ ಮೈಕ್ರೋ ಕ್ಲೈಮೇಟ್ ಏನಿರ್ತದೆ ಅದು ಸೂಟಬಲ್ ಇರ್ತದೆ. ಮತ್ತು ಕೋಕೋನಟ್ಗಿನ್ನ 3-4 times ಮೋರ್ ಇನ್ಕಮ್ ವಿಲ್ ಗೆಟ್ ಫ್ರಮ್ ದ್ಯಾಟ್. Sir, cocoa in Bangalore area is possible? ಬರುತ್ತೆ ಬರುತ್ತೆ. ಹಾಂ, To create that environment ಇವಾಗ ಹೇಳ್ತಾರೆ ಮೇಡಮ್ ಅವ್ರ ಕಾಂಬಿನೇಷನ್. ವಿಚ್ ಒನ್? ಯಾ ಸೊ ಕೋಕೋನಟ್, ಅಂಡರ್ ಕೋಕೋನಟ್. ಸೊ ಇನ್ ಅವರ್ state, coconut is the major crop in some of the districts, like Tumkur district and other places. So coconut is the major crop. If you grow only coconut, it is not economically viable. You won't get the much profit. So under coconut, because that gives filtered light. So under that filtered light, you get more crops, like cardamom, pepper, clove. Okay, so nutmeg, like that. Okay, so we call it multi-storied topping system. Multi-layer ಕೋಕೋನಟ್ ಕೆಳಗಡೆ ಇದು ಹಾಕ್ಬೋದು. ಹಾಕ್ಬೋದು. ಸೊ ಹಾಗೆ
So that is how we know. ಹೊರಗಡೆ ಅಂದ್ರೆ So we have coconut based cropping system. Okay. can this be given even if the coconuts are in one line, sir? Let's say instead of a whole field of coconut. It can be grown, Just but one. yeah. So that will not give That kind of. shade may not be sufficient, but you can grow some other temporary shade crops along with that, so that you can grow these crops also. What about butterfruit, sir? Butterfruit also you can grow if you can plant coconut in 30 feet by 30 feet. Between 4 coconut you can have 1 butterfruit. But ಇದು sir? ಇದು ಹೈಟ್ ಕಡಿಮೆ, ಶಬ್. ಸೊ ಅದನ್ನು ನೆರಳು ಎಲ್ಲಿರ್ತದೆ ಅಲ್ಲಿ ಅದೇ ಅದು ಇದ್ರ ಮಧ್ಯದಲ್ಲಿ ಹಾಕ್ಬೋದಲ್ಲ? ಹಾಕ್ಬೋದು. ಮತ್ತೆ ಪೆಪ್ಪರ್ ಏನಿದೆ, ಪೆಪ್ಪರು ಮರಕ್ಕೆ ಅಂಟಿಸೋದು ಹಾಗೆ. ಬನ್ನಿ Grow pepper on the tree.